ಎಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಬೇಸನ್ನ ಲಡ್ಡುನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಬೋದು, ಹಾಗೆ ಬೇಗ ಕೂಡ ಆಗುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಬ್ಬಗಳ ಸಮಯದಲ್ಲಿ ಈ ಸಿಹಿಯಾದ ಉಂಡೆ ಕೂಡ ಮಾಡ್ಕೋಬೋದು. ಅದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ತೊಗೊಬಿಟ್ಟು ಅದಕ್ಕೆ 1/4 ಕಪ್ನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬೆಚ್ಚಗಾದರೆ ಸಾಕು, ಸಣ್ಣ ಫ್ಲೇಮೇ ಇಟ್ಕೊಳ್ಳಿ. ಸ್ವಲ್ಪ ಬೆಚ್ಚಗೆ ಆದ ಕೂಡಲೇ ಅದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಕಡಲೆ ಹಿಟ್ಟನ್ನು ಬೇಕಾದರೆ ಒಂದು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಹಿಟ್ಟು ಮಾಡಿ ಸೇರಿಸ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ ಉಂಡೆ. ಈ ಥರ ಡೈರೆಕ್ಟಾಗಿ ಕೂಡ ನೀವು ತಂದ್ಕೊಬಿಟ್ಟು ಹಾಕೋಬೋದು. ಇದನ್ನು ನೀಟಾಗಿ ಸಣ್ಣ ಫ್ಲೇಮೇ ಇಟ್ಕೊಳ್ಳಿ. ಚೆನ್ನಾಗೆ ತುಪ್ಪ ಮತ್ತು ಕಡಲೆ ಹಿಟ್ಟು ಏನಿದೆ ಎರಡೂ ಚೆನ್ನಾಗೆ ಮಿಕ್ಸ್ ಆಗಬೇಕು. ಎಲ್ಲೂ ಗಂಟು ಆಗದೇ ಇರೋ ಹಾಗೆ ಸಣ್ಣ ಫ್ಲೇಮಲ್ಲೇ ನೀಟಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕಂಟಿನ್ಯೂ ಆಗಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸಣ್ಣ ಫ್ಲೇಮ್ ಇಟ್ಕೊಂಡು ಕೈ ಬಿಡದಲ್ಲೇ ಫ್ರೈ ಮಾಡ್ತಾನೆ ಇರಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹತ್ತತ್ರ ಇದು ನೀವು ಫ್ರೈ ಮಾಡೋದಕ್ಕೆ 15 ನಿಮಿಷ ಅಂತೂ ಮಿನಿಮಮ್ ಬೇಕಾಗತ್ತೆ. ಅದ್ರ ನಂತರ ಅದ್ರ ಘಮ ಬರುತ್ತೆ, ಪರಿಮಳ ಫ್ರೈ ಆಗಿರೋ ಅಂಥದ್ದು. ಆ ಘಮ ಬರಬೇಕು, ಹಾಗೆ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅದರದ್ದು. ಅದರ ನಂತರ ನಾವು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಅಂದರೆ ಕಲರ್ ಬರೋದಕ್ಕೋಸ್ಕರ ಇಲ್ಲಿ ಅರಿಶಿಣದ ಪುಡಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಅದರ ಬಣ್ಣ ಚೇಂಜ್ ಆಗಬೇಕು, ಹಾಗೆ ಪರಿಮಳ ಬರಬೇಕು. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಆದಮೇಲೆ ಅದರ ನಂತರ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇನಂತಂದರೆ ನಾವು ಈ ಥರ ನೀರು ಸೇರಿಸೋದ್ರಿಂದ ಅದು ತರ್ತರಿಯಾಗಿ ಬರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ ಉಂಡೆ. ಹಾಗೆ ನೀಟಾಗಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಫ್ಲೇಮಲ್ಲಿ 1-2 ನಿಮಿಷ ಅದನ್ನು ಮಿಕ್ಸ್ ಮಾಡಿದರೆ ಸಾಕಾಗತ್ತೆ. ಹಾಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಮಿನಿಮಮ್ 10 ನಿಮಿಷ ಆದರೂ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ಒಂದು ವೇಳೆ 10 ನಿಮಿಷದವರೆಗೂ ಅದು ತಣ್ಣಗಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಉಂಡೆಗೆ ಅದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಬೇಕಾಗತ್ತೆ. ಸೊ ಅದು ತಣ್ಣಗಾದಮೇಲೆ ನಾವು ಮಾಡಬೇಕಾಗತ್ತೆ. ಸೊ ಈಗ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾನು ಅದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಅದರ ನಂತರ ನಾನು 1/2 ಕಪ್ನಷ್ಟು ಸಕ್ಕರೆಯ ಪುಡಿನ ಮಾಡ್ಕೊಂಡಿದ್ದೀನಿ. ಬೂರಾ ಸಕ್ಕರೆ ಕೂಡ ಇದಕ್ಕೆ ಹಾಕ್ತಾರೆ, ರುಚಿಯಾಗತ್ತೆ ಅಂತ ಹೇಳ್ಬಿಟ್ಟು. ನಾವು ಮಾಮೂಲಿ ಸಕ್ಕರೆ ಪುಡಿನ ಕೂಡ ಸೇರಿಸ್ಕೊಬಿಟ್ಟು ಪೂರ್ತಿಯಾಗಿ ಚೆನ್ನಾಗಿ ಹೊಂದ್ಕೋಬೇಕದು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ. ಹಾಗೆ ಇಲ್ಲಿ ಕೂಡ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರೋದಕ್ಕೋಸ್ಕರ. ಹಾಗೆ ಒಂದು ಸರಿ ಮಿಕ್ಸ್ಚರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಎಲ್ಲದು ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪುಡಿ ಮತ್ತು ಕಡಲೆ ಹಿಟ್ಟು ಏನಿದೆ ಅದು ನೀಟಾಗಿ ಹೊಂದ್ಕೋಬೇಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ಹಾಗೆ ಪೂರ್ತಿ ಮಿಕ್ಸ್ ಕರೆಕ್ಟ್ ಹೊಂದ್ಕೊಂಡು ಬಂದಮೇಲೆ ಅದು ಉಂಡೆ ಮಾಡೋ ಹಾಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅಲ್ಲಿವರೆಗೆ ನಾವು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗಾಗ ಬಂದಿದೆ ಉಂಡೆ ಕಟ್ಟೋ ಥರ ನೋಡ್ಕೊಬಿಟ್ಟು ನೆಕ್ಸ್ಟ್ ನಾವು ನೀಟಾಗಿ ಉಂಡೆ ಕಟ್ಟಬೇಕಾಗತ್ತೆ. ಸೊ ಈ ಉಂಡೆ ಕಟ್ಟುವಾಗ ನಿಮಗೆ ಯಾವ ಸೈಜ್ ಬೇಕೋ ನೋಡ್ಕೊಬಿಟ್ಟು ಮಾಡ್ಕೋಬೋದು. ಹಾಗೆ ಉಂಡೆ ಕಟ್ಟುವಾಗ ಚೆನ್ನಾಗಿ ರೌಂಡ್ ಬರೋ ಥರ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿ. ಸೊ ರೌಂಡ್ ಶೇಪ್ ಕೂಡ ಆಗಿದೆ, ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನಾನು ಒಂದು ಪೀಸನ್ನು ಮಾಡ್ಕೊಂಡಿದ್ದೆ. ಸೊ ಅದು 1 ಪಿಸ್ತಾ ಬೀಜನ ಪೀಸನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಇಷ್ಟ ಇದ್ದರೆ ಸಣ್ಣಕ್ಕೆ ಹೆಚ್ಚಿರೋವಂಥ ಬಾದಾಮಿ, ಪಿಸ್ತಾ ಹಾಗೆ ಗೋಡಂಬಿ ಸಣ್ಣ ಪೀಸ್ ಮಾಡಿ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಬಿಟ್ಟು ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಒಂದೊಂದನ್ನು ಹಾಕ್ತಾಯಿದ್ದೀನಿ. ಹಾಗೆ ಪೂರ್ತಿ ಏನು ಮಾಡಬೇಕು ಅಂದರೆ ತುಂಬ ತಣ್ಣಗಾಗಕ್ಕೆ ಬಿಡೋದು ಬೇಡ. ಇದೇ ಟೈಮಲ್ಲಿ ನೀವು ಪಟ ಲಡ್ಡುನ ಕಟ್ಟಬೇಕಾಗತ್ತೆ. ಒಂದೊಂದೇ ಇದೇ ಥರ ಮಾಡಿಬಿಟ್ಟು ನೀವು ಪೂರ್ತಿ ಉಂಡೆನ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಹಾಗೆ ಹೊರಗೆ 1 ಗಂಟೆ ಸ್ವಲ್ಪ ಒಂದು ಸೈಡಿಗೆ ತಟ್ಟೆಯಲ್ಲಿ ಪೂರ್ತಿ ಹರಡಿ ಹಾಕಿದರೆ ಅದನ್ನು ನೀವು 15 ದಿವಸ ಮಿನಿಮಮ್ ತುಂಬ ಚೆನ್ನಾಗಿ, ಅಂದರೆ ಹಾಗೆ ಇಟ್ಕೋಬೋದು. ಅದೇ ಥರ ರುಚಿಯಾಗಿರುತ್ತೆ. ಈಗ ಪೂರ್ತಿಯಾಗಿ ಉಂಡೆ ರೆಡಿಯಾಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು
ಮಾಡ್ಕೋಬೋದು. ತುಂಬ ರುಚಿಯಾದ ಉಂಡೆ ರೆಡಿಯಾಗಿದೆ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಸೊ ರೆಡಿಯಾಗಿದೆ ಬೇಸನ್ ಲಡ್ಡು. ನೀವು ಕೂಡ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.